ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಕೆ ಇ ವತಿಯಿಂದ ಹಲವಾರು ಅಪ್ಡೇಟ್ಗಳನ್ನು ಮಾಡಲಾಗಿದೆ. ಆ ಮೊದಲನೇ ಸುತ್ತಿನ ಆಪ್ಷನ್ ಎಂಟ್ರಿ ಬಗ್ಗೆ ಲಿಂಕನ್ನು ಕೂಡ ಕೊಡಲಾಗಿದೆ ಮತ್ತು ಡೇಟ್ಗಳನ್ನು ಕೂಡ ಕೊಡಲಾಗಿದೆ. ಸೊ ಇವತ್ತಿಗೆ 3ನೇ ದಿನ ರನ್ನಿಂಗಲ್ಲಿದೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಯಾಕಂದರೆ ಅವರ ಪ್ರಕಾರ 23ನೇ ತಾರೀಕಿನಿಂದ ಒಂದು ಟೈಮನ್ನು ಅವರು ಡೇಟ್ ಮತ್ತು ಟೈಮನ್ನು ಕನ್ಸಿಡರ್ ಮಾಡಿದ್ದಾರೆ. ಸೊ ಅದಕ್ಕೆ ಲೆಕ್ಕಾಚಾರ ನೋಡಿದರೆ ಇವತ್ತಿಗೆ 3 ದಿನ ಕಂಪ್ಲೀಟ್ ಆದಂಗೆ ಆಗ್ತದೆ. ಓಕೆ, ಸೊ ಆದರೆ ಇನ್ನೂವರೆಗೂ ಕೂಡ ಬಿ ಎಸ್ ಸಿ ನರ್ಸಿಂಗ್ ಸಂಬಂಧಿಸಿದಂತೆ ಯಾವುದೇ ಥರದಂಥ ಒಂದು ಸೀಟ್ ಮೆಟ್ರಿಕ್ಸ್ ಇರ್ಬೋದು, ಫೀಸ್ ಸ್ಟ್ರಕ್ಚರನ್ನು ಕೂಡ ಅಪ್ಡೇಟ್ ಕೂಡ ಮಾಡಿಲ್ಲ. ಓಕೆ, ಆದರೆ ನಾನು ಇವಾಗ ಟೈಮು 9:30 ಆಗಿದೆ. ಇವಾಗ ನಾನು ಜಸ್ಟ್ ಲಾಗಿನ್ ಮಾಡಿ ನೋಡಿದೆ. ಇಲ್ಲಿ ನೋಡ್ಬೋದು ನಿಮಗೆ ಒಂದು ಏನಂದರೆ ನಮ್ಮ ಕಾಲೇಜ್ ಬಿ ಫಾರ್ಮಸಿ ತೋರಿಸ್ತಾ ಇದೆ. ಬಿ ಫಾರ್ಮಸಿನ ಜಸ್ಟ್ ಚೆಕ್ ಮಾಡಿ ನೋಡಿದೆ. ಸೊ ಇಲ್ಲಿ ನೀವು ಏನಾದರೂ ಬಿ ಫಾರ್ಮಸಿ ಎಂಟ್ರಿ ಮಾಡಬೇಕಂತಂದರೆ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಇಲ್ಲಿ ಕಾಲೇಜ್ ವಿತ್ ಫೀಸ್. ಓಕೆ, ಕರ್ನಾಟಕದಲ್ಲಿ ಒಂದೇ ಒಂದು ಗೌರ್ಮೆಂಟ್ ಕಾಲೇಜ್ ಇರೋದು ಬೆಂಗಳೂರಲ್ಲಿ ಮಾತ್ರ ಬಿ ಫಾರ್ಮಸಿಗೆ. ಅದರ ಫೀಸ್ ನೋಡ್ಬೋದು ನೀವು, ಇಲ್ಲಿ ಫೀಸ್ ಕೊಟ್ಟಿದ್ದಾರೆ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಬೇರೆ ಇದೆ. ಗೌರ್ಮೆಂಟಿಗೆ 14,000 ಇದ್ದರೆ ಉಳಿಕಿದ್ದು ಪ್ರೈವೇಟ್ ಕಾಲೇಜಲ್ಲಿ 26,000 ರೂಪಾಯಿ ಚಿಲ್ಲರೆ. ಓಕೆ, 26,750 ರೂಪಾಯಿ ಈ ಥರ ಇದೆ. ಅಂದರೆ ನೀವು ಇನ್ಕ್ಲೂಡಿಂಗ್ ಫೀಸನ್ನು ಇದ್ರೆ ನೋಡ್ಬೋದು. ನೀವು ನಾಳೆ ಬಿ ಎಸ್ ನರ್ಸಿಂಗ್ ಬಂದಾಗ ಕೂಡ ಇದೇ ಥರ ಆಗಿರುತ್ತೆ. ಬಿ ಎಸ್ ನರ್ಸಿಂಗ್ ಬಂದಾಗ ಫೀಸ್ ವಿತ್ ಕಾಲೇಜ್ ಇರುತ್ತೆ. ಫೀಸ್ ಅಂದರೆ ನೀವು ಅದ್ರ ಕೆಳಗಡೆ ಫೀಸ್ ಕೊಟ್ಟಿರ್ತಾರೆ. ಮ್ಯಾನೇಜ್ಮೆಂಟ್ ಕೊಟ್ಟಾದರೂ ಕೂಡ ಬೇರೆ ಕೊಟ್ಟಿರ್ತಾನೆ, ಗೌರ್ಮೆಂಟದಾದರೆ ಈ ಥರ ಬೇರೆ ಬೇರೆ ಕೊಟ್ಟಿರ್ತಾರೆ. ಓಕೆ, ಗೌರ್ಮೆಂಟ್ ಆದರೆ 10,000 ರೂಪಾಯಿ ಕಾಣಿಸ್ತಾ ಇರುತ್ತೆ, ಮ್ಯಾನೇಜ್ಮೆಂಟ್ ಕೊಟ್ಟಾದರೆ 1,00,000 ರೂಪಾಯಿ ಕಾಣಿಸ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಇಲ್ಲಿ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಬಿ ಎಸ್ ನರ್ಸಿಂಗಿಗೆ ಇನ್ನೂವರೆಗೆ ಕೂಡ ಯಾವುದೇ ಥರಂಥ ಅಪ್ಡೇಟ್ ಮಾಹಿತಿ ಇದರಲ್ಲಿ ಬಂದಿಲ್ಲ. ಅಂದರೆ ಕಾಲೇಜ್ ಲಿಸ್ಟ್ಗಳನ್ನು ಇದ್ರ ಹಾಕಿಲ್ಲ. ನೋಡಿ, ಇಂಜಿನಿಯರಿಂಗ್ ತೋರಿಸ್ತಾ ಇದೆ. ಸೊ ಇಂಜಿನಿಯರಿಂಗ್ ಫೀಸ್ ಸ್ಟ್ರಕ್ಚರ್ ನೋಡ್ಕೊಳ್ಬೋದು ನೀವೆಲ್ಲ. ಇಂಜಿನಿಯರಿಂಗ್ ಫೀಸ್ ಸ್ಟ್ರಕ್ಚರ್ ತೋರಿಸ್ತಾ ಇದೆ. ಬೇರೆ ಬೇರೆ ಫೀಸ್ ಸ್ಟ್ರಕ್ಚರ್ ಯೂನಿವರ್ಸಿಟಿಗೆ ಬೇರೆ, ಪ್ರೈವೇಟ್ ಕಾಲೇಜುಗಳಿಗೆ ಬೇರೆ, ಐಡೆಡ್ ಕಾಲೇಜುಗಳಿಗೆ ಬೇರೆ, ಅಫಿಲೇಟೆಡ್ ಆಗಿರುವಂಥ ಕಾಲೇಜುಗಳಿಗೆ ಬೇರೆ, ಈ ಥರಂಥ ಲಿಸ್ಟ್ಗಳನ್ನು ಎಲ್ಲ ಕೊಡ್ತಾ ಇದೆ. ಆದರೆ ನಮ್ಮ ಬಿ ಎಸ್ ನರ್ಸಿಂಗ್ ಮಾತ್ರ ಇದು ಬರ್ತಾ ಇಲ್ಲ. ಇವೊಂದು ಕೂಡ ಇಲ್ಲಿ ನಾವು ಯಾವುದಂದರೆ ವೆಟರ್ನರಿ ಸೈನ್ಸಿಗೆ ಕೂಡ ನೋಡಿದಾಗ ವೆಟರ್ನರಿ ಕೂಡ ಅದು ಅಪ್ಡೇಟ್ ಆಗ್ತಾ ಇದೆ. ನೋಡ್ಬೋದು, ಇಲ್ಲಿ ಬಿ ಎಸ್ ಅಗ್ರಿಕಲ್ಚರ್ ಕೂಡ ಅಪ್ಡೇಟ್ ಆಗಿದೆ. ಕಾಲೇಜ್ ಲಿಸ್ಟ್ ತೋರಿಸ್ತಾ ಇದೆ. ಓಕೆ, ನೋಡಿ ಫೀಸ್ ತೋರಿಸ್ತಾ ಇದೆ. 36,725 ರೂಪಾಯಿ ಫೀಸ್ ತೋರಿಸ್ತಾ ಇದೆ. ಓಕೆ, ಇವೆಲ್ಲ ತೋರಿಸ್ತಾ ಇದೆ. ಆದರೆ ನಮ್ಮ ಬಿ ಎಸ್ ನರ್ಸಿಂಗಿಗೆ ಮಾತ್ರ ಯಾವುದೇ ಥರಂಥ ಅಪ್ಡೇಟ್ ಇಲ್ಲ. ಯಾಕಂದರೆ ನಾವುಗಳದು ಬರೀ ಬಿ ಎಸ್ ನರ್ಸಿಂಗಿಗೆ ಮಾತ್ರ ಮಾಹಿತಿಯನ್ನು ಕೊಡ್ತೇನೆ. ಆಮೇಲೆ ಅಲರ್ಟ್ ಸೈನ್ಸಿಗಂತೂ ಲೇಟ್ ಆಗುತ್ತೆ. ಓಕೆ, ನೋಡೋಣ ಏನಾಗುತ್ತೆ ಅಂತೇಳಿ.